ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿರುವ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನವನ್ನು ಗೌರಿಬಿದನೂರು ಲೀಡರ್ಗೆ ಬಿಟ್ಟುಕೊಟ್ಟಿದ್ದಾರೆ. ಆ ಮೂಲಕ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲರೂ ನರಸತ್ನ ಮುಖಂಡರೆನಿಸಿಕೊಂಡಿದ್ದಾರೆಂದು ಲೇವಡಿ ಮಾಡಿದರು. ಇನ್ನು ಈ ಬಾರಿ ನಿರ್ದೇಶಕರ ಸ್ಥಾನಕ್ಕೆ ಬಿಜೆಪಿಯಿಂದ ಕೆ.ವಿ. ನಾಗರಾಜ್, ರಾಮಸ್ವಾಮಿ, ಕಾಕಲಚಿಂತ ರಾಜಣ್ಣ, ಮರಳುಕುಂಟೆ ಕೃಷ್ಣಮೂರ್ತಿ, ಚಿಕ್ಕಗರಿಗರೆಡ್ಡಿ ಇತರರು ಆಕಾಂಕ್ಷಿದಾರರೆಂದು ಹೇಳಲಾಗುತ್ತಿದೆ ಎಂದರು. ಇವತ್ತು ರೈತರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ವೃತ್ತಿ ಬದುಕು ಯಾವುದಿದ್ರೆ ಕೃಷಿ ಜೊತೆಗೆ ಉಪಕಸಬು ಇವತ್ತು ಹೈನುಗಾರಿಕೆ. ದೊಡ್ಡ ಪೆಟ್ಟನ್ನ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತರಿಗೆ ಕೊಡ್ತಾರೆ. ಒಂದು ನಮ್ಮ ಬಿಜೆಪಿ ಸರ್ಕಾರ ನಾವು ಆಡಳಿತದಲ್ಲಿದ್ದಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಹಾಲು ಒಕ್ಕೂಟ ಪ್ರತ್ಯೇಕ ಆಗಬೇಕು ಅಂತೇಳಿ ಹಾಲು ಒಕ್ಕೂಟವನ್ನು ಮಾಡಿದೆ. ಸುಮಾರು 1.5 ವರ್ಷ ಕೆಲಸ ಮಾಡಿತು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಜಿಲ್ಲೆ ಆಗಿ 1.5 ವರ್ಷ ಜಿಲ್ಲಾಧಿಕಾರಿಗಳು, ಅದಕ್ಕೆ MD ಅವರು ಎಲ್ಲ ಕೂಡ ನೇಮಕ ಆಗಿ ಕೆಲಸ ಮಾಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಈ ಹಾಲು ಒಕ್ಕೂಟವನ್ನು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ನಮ್ಮಲ್ಲಿ ಪ್ರತ್ಯೇಕ ಆಗಿ ರಚನೆ ಆಗಿತ್ತು ಅದನ್ನ ರದ್ದು ಮಾಡಿ ಮತ್ತೆ ಇವತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅಂದ್ರೆ ಈ ಜಿಲ್ಲೆಯ ರೈತರು ಸುಮಾರು 5 ಲಕ್ಷ ಲೀಟರ್ಗಳನ್ನ ಪ್ರತಿ ದಿವಸ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಬಹುಶಃ ಈ ಸರ್ಕಾರಕ್ಕೆ ರೈತರ ಪರವಾಗಿ ಇರಬೇಕಾಗಿ